ಅಲ್ಲ ಅಧಿಕ ದಾಳಿಯಲ್ಲಿ ನಂದೀಶ್ ಜೂನಿಯರ್ ವಿಭಾಗದಲ್ಲಿ ರಾಜ್ಯ ತಂಡವನ್ನು ಕೂಡ ಪ್ರತಿನಿಧಿಸಿರುವ ಯುವ ಆಟಗಾರ ತಮ್ಮ ದಾಳಿಯಲ್ಲಿ, ಕೋಲಾರ ಜಿಲ್ಲೆಯ ಆಟಗಾರ ಹೇಗೆ ತಮ್ಮ ದಾಳಿಯಲ್ಲಿ ಬಹಳಷ್ಟು ವೇಗವಾಗಿ ಅಂಕವನ್ನು ತಮ್ಮದಾಗಿಸ್ಕೊಳ್ತಾ ಇರುವಂಥದ್ದು. ಅಧಿಕ ಮತ್ತೊಮ್ಮೆ ದಾಳಿಯಲ್ಲಿ ಜೆರ್ಸಿ ನಂಬರ್ 5 ಆಟಗಾರ, ಅನುಭವಿಯ ಆಟಗಾರ. ನೋಡಿ ಇಲ್ಲಿ ಸ್ವಲ್ಪ ದಯವಿಟ್ಟು ಮೋಹನ್ ಸ್ವಲ್ಪ ಆ ಕಡೆ ನೋಡಿ, ಪಾಪ ಅವರು ಕಷ್ಟಪಟ್ಟು ನೋಡ್ತಾ ಇದ್ದಾರೆ ಕಬಡ್ಡಿನ, ದಯವಿಟ್ಟು ಅವ್ರಿಗೂ ಅವಕಾಶ ಆಗಲಿ. ಸಾಕಷ್ಟು ಪ್ರೇಕ್ಷಕರು ಕೂಡ ಇಲ್ಲಿ ಕಬಡ್ಡಿಗೋಸ್ಕರ ಕಬಡ್ಡಿಯನ್ನು ಕೂಡ ವೀಕ್ಷಣೆ ಮಾಡ್ತಾ ಇದ್ರ. ತಮಗೂ ಕೂಡ ಎಲ್ಲ ಪ್ರೇಕ್ಷಕರು ಕೂಡ ಈ ಒಂದು ಕುಪ್ಪೂರು ಉತ್ಸವದ ಪರವಾಗಿ ಅಭಿನಂದನೆಗಳು ಕೂಡ ಸಲ್ಲಿಸ್ತಾ ಇದ್ದೀವಿ. ತಮ್ಮಿಂದಲೇ ಇಷ್ಟು ದೊಡ್ಡ ಕಾರ್ಯಕ್ರಮ ಸಾಗಿ ಬರ್ತಾ ಇದೆ ಪ್ರೇಕ್ಷಕರಿಂದಲೇ, ಹಾಗಾಗಿ ತಮಗೂ ಕೂಡ ತಮ್ಮೆಲ್ಲರ ಕಡೆಯಿಂದ ಅಭಿನಂದನೆಗಳು ಪ್ರೇಕ್ಷಕರಿಗೆ. ಯಾವುದೇ ಅಂಕವಿಲ್ಲದ ಒಂದು ಎಂಟಿ ರೈಡ್ನೊಂದಿಗೆ ತಂಡಕ್ಕೆ ವಾಪಸ್ಸಾಗಿರುವಂಥದ್ದು. 33ರ ಆಟಗಾರ ದಾಳಿಯಲ್ಲಿ ವೇಗವಾಗಿ ರೈಟ್ ಕವರ್ನ ಮೇಲೆ ಅಟ್ಯಾಕ್ ಮಾಡ್ತಾ ಆತ್ಮವಿಶ್ವಾಸದೊಂದಿಗೆ ಅಂಕವನ್ನು ತಮ್ಮದಾಗಿಸ್ಕೊಳ್ತಾ ಸಮಯದ ಕಡೆ ಹೊತ್ತನ್ನು ನೀಡ್ತಾ, ಸಮಯದ ಕಡೆ ಸಂಪೂರ್ಣವಾದ ಗಮನವನ್ನು ಕೂಡ ನೀಡ್ತಾ ಆಟವನ್ನು ಕೂಡ ಆಡ್ತಾ ಇರುವಂಥದ್ದು. ಒದಕದ ಸೇರ್ಪಡೆ ಎರಡು ಸಮ, ಎರಡು ತಂಡಗಳ ಸ್ಕೋರ್ ಸಮ 2-2ರಲ್ಲಿ ಪಂದ್ಯ. ಹರೀಶ್ ಮತ್ತೊಮ್ಮೆ ಒಳ್ಳೆ ಒಂದು ಗ್ಯಾಪ್ನ ಬಳಸ್ತಾ ಒಂದು ಅಂಕವನ್ನು ತಮ್ಮದಾಗಿಸ್ಕೊಳ್ತಾ, ಲೆಫ್ಟ್ ಕವರ್ನಲ್ಲಿ ಒಂದು ಮಿಸ್ಟೇಕ್ ಕೂಡ ಬರ್ತಾ ಇರುವಂಥದ್ದು. ಇದರೊಂದಿಗೆ ಮತ್ತೊಮ್ಮೆ ಒಳ್ಳೆ ಒಂದು ಆಲೋಚನೆ ಕೂಡ ಬರ್ತಾ ಇರುವಂಥದ್ದು. ಎಲ್ಲ ಆಟಗಾರರೊಂದಿಗೆ ಸಪೋರ್ಟ್ನೊಂದಿಗೆ ಯಶಸ್ವಿ ಟ್ಯಾಕಲ್ ಕೂಡ ಆಗ್ತಾ ಇದೆ. ಮತ್ತೊಮ್ಮೆ ನಂದೀಶ್ ದಾಳಿಯಲ್ಲಿ 4 ಡಿಫೆನ್ಸ್ ತಮ್ಮದೇ ನಂದೀಶ್. ಮುಂದಿನ ಪಂದ್ಯ ನಂದಿ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ KSM ಬಾಯ್ಸ್ 2 ತಂಡದ ಆಟಗಾರರೇ ಮುಂದಿನ ಪಂದ್ಯಕ್ಕಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳಿ. ನಂದಿ ಸ್ಪೋರ್ಟ್ಸ್ ವಿರುದ್ಧ KSM ಬಾಯ್ಸ್ 2 ತಂಡದ ನಾಯಕರೇ ಮುಂದಿನ ಪಂದ್ಯಕ್ಕಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಇದು ತಮಗೆ ಪ್ರಥಮ ಕರೆ, ತಮಗೆ ಅಂತಿಮ ಕರೆ ಕಟ್ಟ ಕೂಡಲೇ ತಾವು ಅಂಕಣವನ್ನು ಪ್ರವೇಶ ಮಾಡಬೇಕಾಗುತ್ತೆ. ನಂದಿ ಸ್ಪೋರ್ಟ್ಸ್ ವಿರುದ್ಧ KS ಮಂಜುನಾಥ್ ಗೌಡ್ರು ಬಾಯ್ಸ್ 2 ತಂಡದ. ಇದೀಗ ದಾಳಿಯನ್ನು ಮಾಡ್ತಾ ಇರುವಂತಹ ಆಟಗಾರ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ತರಬೇತುದಾರ ಅಂತ ನೋಡಿ. ಈಗ ಅಂಕವನ್ನ ತಂದಂತಹ ಆರ್ಯ BC ರಮೇಶ್ ರವರ ಪುತ್ರ ಕೂಡ ಇವರು ಆಗಿರ್ತಾರೆ. ಜೂನಿಯರ್ ತಂಡದಲ್ಲಿ ರಾಜ್ಯ ತಂಡವನ್ನು ಪ್ರತಿನಿಧಿಸಿರುವ ಯುವ ಆಟಗಾರ BC ರಮೇಶ್ ರವರ ಪುತ್ರ ಆಗಿ ಇಲ್ಲಿ ಕಬಡ್ಡಿಯನ್ನು ಆಡಲಿಕ್ಕೆ ಬಂದಿರುವಂಥದ್ದು. ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿರುವ ಯುವ ಆಟಗಾರ. ಅದೀಗ ಮತ್ತೊಮ್ಮೆ ದಾಳಿಯಲ್ಲಿ 3rd ರೈಡ್ನ ಒತ್ತಡ, ಅದೇ ಆಟಗಾರರನ್ನು ಕೂಡ ಟಚ್ ಮಾಡುವಲ್ಲಿ ಯಶಸ್ಸು ಕೂಡ ಆಗ್ತಾ ಇರುವಂಥದ್ದು. ಭಾರತ ತಂಡದ ಮಾಜಿ ನಾಯಕರಾದಂತಹ BC ರಮೇಶ್ ಅವರ ಪುತ್ರ ಕೂಡ ಇಲ್ಲಿ ಕಬಡ್ಡಿ ಆಡಲಿಕ್ಕೆ ಆಗಮಿಸಿರುವಂಥದ್ದು. ವೇಗವಾಗಿ ಮತ್ತೊಂದೇ ಸತತವಾಗಿ ನಂದೀಶ್ ರವರು ಅಂಕಗಳನ್ನ ತಮ್ಮದಾಗಿಸ್ಕೊಳ್ತಾ
ಅಲ್ಲಿ ಮತ್ತೆ 7-7 ಸಮ ಹೈ ವೋಲ್ಟೇಜ್ ಪಂದ್ಯ ಇದಾಗಿರುತ್ತೆ. 4 ಡಿಫೆನ್ಸ್ ಮಧ್ಯೆ ಬೋನಸ್ ಲೈನ್ ಹಾಫ್ ಆಗಿರುತ್ತೆ. 7-7 ಸಮ. ಹರೀಶ್ ಅಡ್ವಾನ್ಸ್ ಲ್ಯಾಬ್ ಕೂಡ ಹಾಗೆ ಒಂದು ಅಂಕದ ಸೇರ್ಪಡೆ. ಅರ್ಧ ವಿರಾಮದ ಮುಕ್ತಾಯ. 8-7 ಪಂದ್ಯ. ಗದಗ್ ತಂಡದ ಪರವಾಗಿ ಕೇವಲ ಒಂದು ಅಂಕದ ಮುನ್ನಡೆ ಗದಗ್ ತಂಡ. ಎರಡು ತಂಡಗಳ ನಡುವೆ ಪಂದ್ಯ ರೋಚಕವಾಗಿ ತೀರ್ಮಾನ ಕೂಡ ಕಂಡುಕೊಳ್ತಾ ಇರುವಂತದ್ದು. ಕೇವಲ ಒಂದು ಅಂಕದ ಮುನ್ನಡೆ. ಒಂದು ಅಂಕ ಬಹಳಷ್ಟೇನು ಹೆಚ್ಚಾಗೋದಿಲ್ಲ. ಅಂತರ ಕಡಿಮೆ ಇರೋದ್ರಿಂದ ಕೇವಲ ಒಂದು ಅಂಕ ಮಾತ್ರ ಅಂತರ ಕಡಿಮೆ ಇದೆ. ಯಾವ ಕ್ಷಣದಲ್ಲಿ ಬೇಕಾದರೂ ಈ ಒಂದು ಅಂಕಗಳು ಹೇರ್ಪೇರ್ ಆಗ್ಬೋದು. ಆ ಒಂದು ಅಂಕಗಳ ಅಂತರವನ್ನು ಯಾರು ಕಡಿಮೆ ಮಾಡ್ತಾರೋ ಅಂತ ನೋಡ್ಬೇಕಾಗುತ್ತೆ. ಮಾಡ್ತಾ ಇದೀನಲ್ಲ ಜಾಪಕರ್ನು ಜಾಸ್ತಿ ಮಾಡ್ಬೇಕೆ. ಅಂಕದ ಸೇರ್ಪಡೆ ಕೂಡ ಹಾಕ್ತಾ ಇರೋದು. ಸಾಕೆ ಇದು ಮಿಸ್ಟೇಕ್ ಬರ್ತಾ ಇರೋದು ಕಾರ್ನರ್ ವಿಭಾಗದಲ್ಲಿ. ಇಬ್ಬರು ಆಟಗಾರರು ಅಂಕದಿಂದ ಹೊರಕ್ಕೆ ಟೈಮ್ ಔಟ್ ಒಂದಿಗೆ ಮಾಡಿದೀನಿ ಕಾರಣ 100. ಎರಡೂವರೆ ದಾಟ್ತಾ ಇಲ್ಲ ಅದು. ಎರಡೂವರೆಲೇ ಇದೆ. ಮಾಡ್ತಾ ಇದೀನಿ ಅಪ್ಪು. ಇನ್ನೇನು ಮಾಡಾರಪ್ಪ. ಕಾಣ್ತಾ ಇದೆ. ಸಾಕೆ ಒಂದೇದು ಅಪ್ ಮಾಡಬೇಕು. ಮಾಡಿದೆ. ಅಲ್ಲ ಹಾಗೆ ಈ ಒಂದು ಕುಪ್ಪೂರು ಕಬಡ್ಡಿ ಉತ್ಸವಕ್ಕೆ ಅತಿಥಿಗಳಾಗಿ ಆಗಮಿಸಿರುವಂತಹ ನಮ್ಮ ಕಿರಣ್ ರವರು ದಯವಿಟ್ಟು ಅಂಕಣಕ್ಕೆ ಆಗಮಿಸಬೇಕು. ಉದ್ಯಮಿಗಳು ಮಾಲೂರು ಕಿರಣ್ ರವರು ಉದ್ಯಮಿಗಳು ಮಾಲೂರು ದಯವಿಟ್ಟು ಬನ್ನಿ. ಹಾಗೆ ನಾಗರಾಜರವರು ಮಾಲೂರು ತಾವು ಕೂಡ ದಯವಿಟ್ಟು ಬರಬೇಕು. ಹಾಗೆ ರಕ್ಷಿತ್ ರವರು
ಅಲ್ಲಿ ಅದ್ಭುತವಾದ ಹಿಡಿತ ಹರೀಶ್ ರವರನ್ನ ಬಂಧಿಸುವಲ್ಲಿ ಯಶಸ್ಸು ಕೂಡ ಹಾಕ್ತಾರಂಥದ್ದು. ನಮ್ಮ ಬೂಮ್ರಾ ಅವರ ಕಡೆಯಿಂದ ಹ್ಯಾಟ್ರಿಕ್ ವಿಕೆಟ್. ಒಂದು ಕಡೆ ಇಂಡಿಯಾ ಕೂಡ ಗೆಲ್ತಾರೆ. ಜೋರಾಗಿ ಬರಲಿ ಚಪ್ಪಾಳೆ ಪ್ರೇಕ್ಷಕರಲ್ಲಿ. ಅಲ್ಲಿ ಕಬಡ್ಡಿ ಗೆಲ್ತಾ ಇದೆ, ಅಲ್ಲಿ ಕ್ರಿಕೆಟ್ ಗೆಲ್ತಾ ಇದೆ. ಇದು ನಮ್ಮ ಇಂಡಿಯಾ ಪವರ್. ಸೂಪರ್ ಟ್ಯಾಕಲ್ ಕೂಡ ಆನ್ ಆಗಿದೆ. 3 ಜನ ಇರುವ ಸಂದರ್ಭ ನೆಮ್ಮದಿಯಿಂದ ದಾಷ್ಟ ಪ್ರಯತ್ನದೊಂದಿಗೆ ರೀಚಿಂಗ್ ಫ್ರಮ್ ಔಟ್ ಸೈಡ್ ಕೂಡ ಒಳ್ಳೆ ಒಂದು ತೀರ್ಪು ಕೂಡ ಬಂದಿರುವಂಥದ್ದು. 2 ಅಂಕಗಳು ತಮ್ಮದಾಗಿಸ್ಕೊಳ್ತಾ ಇರುವಂಥದ್ದು. ಹನ್ನೆರಡು ಸಮ 12 ಈಗ ಸೂಪರ್ ಟ್ಯಾಕಲ್ ಆಗಿದೆ. 2 ಪಾಯಿಂಟ್ ಸಿಕ್ಕಿದೆ. ಬೋನಸ್ ಆಗಿದೆ, ಹಾಗಾಗಿ ಬೋನಸ್ ಆಗಿದೆ. ಹಾಗಾಗಿ 12 ಸಮ. 2 ತಂಡಗಳ ಸ್ಕೋರ್ ಸಮ. 12 ಪಂದ್ಯ. ಅದೀಗ 6 ಜನ ಇರುವ ಸಂದರ್ಭ ಬೋನಸ್ ಟೈಮ್ ಕೂಡ ಆನ್ ಆಗಿರುತ್ತೆ. 96ರ ಜರ್ಸಿ ನಂಬರ್ ಜಿಗಿಯುವ ಪ್ರಯತ್ನದೊಂದಿಗೆ ಅದರ ಡಿಫೆನ್ಸ್ ಭಾಗದಲ್ಲಿ ಒಳ್ಳೆಯ ಒಂದು ಯೋಚನೆ ಕೂಡ ಮಾಡ್ತಾ ಎಲ್ಲ ಆಟಗಾರರು ಒಂದೇ ರೀತಿಯಾಗಿ ಯೋಚನೆಯನ್ನು ಮಾಡ್ತಾ ಬಹಳಷ್ಟು ಬಿಗಿಯಾಗಿ ತಮ್ಮ ಡಿಫೆನ್ಸ್ ಅನ್ನು ಕೂಡ ಭದ್ರತೆಯನ್ನು ಹಾಕೊಂಡಿರುವಂಥದ್ದು. ಕೊನೆ 3 ನಿಮಿಷ ಮಾತ್ರ ಬಾಕಿ ಪಂದ್ಯ ಮುಕ್ತಾಯಕ್ಕೆ. ಈ ಪಂದ್ಯ ಮುಗಿದ ಕೂಡಲೇ ಮತ್ತೊಂದು ನಮಗೆ ಹೈ ವೋಲ್ಟೇಜ್ ಪಂದ್ಯವನ್ನು ನಾವು ನೋಡಬಹುದು. KSM ಬಾಯ್ಸ್ ವಿರುದ್ಧ ನಂದಿ ಸ್ಪೋರ್ಟ್ಸ್ ಹಾಲಲ್ಲಿ 2 ತಂಡದ ನಾಯಕರ ಮುಂದಿನ ಪಂದ್ಯಕ್ಕಾಗಿ ಸಿದ್ಧತೆಯನ್ನು ಮಾಡಿಕೊಂಡು ಅಂಕಣವನ್ನ ಪ್ರವೇಶ ಮಾಡಬೇಕಾಗುತ್ತೆ. ಅದೀಗ 4 ಡಿಫೆನ್ಸ್ ಮಧ್ಯೆ ಮತ್ತೆ ದಾಳಿಯಲ್ಲಿ ಆತ್ಮವಿಶ್ವಾಸದೊಂದಿಗೆ ಪ್ರಾಮಾಣಿಕತೆ ಕೂಡ ಬೇಕಾಗುತ್ತೆ ಕಬಡ್ಡಿಯಲ್ಲಿ. ಈಗಾಗಲೇ ತಮಗೆ ತಿಳಿಸಿದ್ವಿ, ಕಬಡ್ಡಿಯಲ್ಲಿ ಪ್ರಾಮಾಣಿಕತೆಯೊಂದಿಗೆ ಆಟದ ಜೊತೆಗೆ ಪ್ರಾಮಾಣಿಕತೆ ಇದ್ರೆ ಗೆಲುವು ಕೂಡ ಕಟ್ಟಿಟ್ಟ ಬುತ್ತಿ ಆಗಿರುತ್ತೆ. ಆ ಒಂದು ಪ್ರಾಮಾಣಿಕತೆಗೆ ಬೆಲೆಯನ್ನು ಕೊಡಬೇಕಾಗುತ್ತೆ ಎಲ್ಲ ಆಟಗಾರರ ಗಮನಕ್ಕೆ. 6 ಜನ ಇರುವ ಸಂದರ್ಭ ಇದೀಗ ಬೋನಸ್ ಟೈಮ್ ಆನ್ ಆಗಿರುತ್ತೆ. ಇದಾಗಿದೆ ಮಿಡ್ ಲೈನ್ ಸಮೀಪ ಸೂಪರ್ ರೈಡ್ ಆಗುವ ಎಲ್ಲ ಸಾಧ್ಯತೆಗಳು ಇಲ್ಲಿ ಕಾಣ್ತಾ ಇದೆ. 3 ಅಂಕಗಳು ಸಿಗ್ತಾ ಇರೋದು. 3 ಅಂಕಗಳು ಜ್ಯೋತಿ ಬಾಪುಲೆ ತಂಡಕ್ಕೆ 3 ಅಂಕದ ಸೇರ್ಪಡೆಯೊಂದಿಗೆ ಮತ್ತಷ್ಟು ಅಂತರದ ಅಂಕಗಳು ಕೂಡ ಈಗಾಗಲೇ 3 ನಿಮಿಷ ಘೋಷಣೆ ಆಗಿದೆ. ಹದಿನೈದು 12 ಅದ್ಭುತವಾದ ದಾಳಿ. ಮತ್ತೆ ಬೋನಸ್ನೊಂದಿಗೆ ಸೂಪರ್ ರೈಡ್ ಕೂಡ ಆಗಿದೆ. 4 ಅಂಕಗಳು ಒಂದೇ ದಾಳಿಯಲ್ಲಿ. 16-15 ಸಾರಿ, ಕ್ಷಮೆ ಇರಲಿ. ಯಾರಪ್ಪ ನಮ್ಮ ಬೈರೇಗೌಡ, ಇನ್ಸ್ಟಾಗ್ರಾಮ್ ಬೈರೇಗೌಡ ಬಂದಿದ್ದಾರೆ. ಜೋರಾಗಿ ಚಪ್ಪಾಳೆ ಬರಲಿ. ನಮ್ಮ ಇನ್ಸ್ಟಾಗ್ರಾಮ್ ನ ಫೇಮಸ್ ಆಗಿರುವಂತ ನಮ್ಮ ಬೈರೇಗೌಡ ಅದೀಗ ಕ್ರೀಡಾಕೂಟಕ್ಕೆ ಆಗಮಿಸಿದ್ದಾರೆ. ಒಳ್ಳೆಯ ಒಂದು ರೀಲ್ಸ್ ಅಲ್ಲಿ ಒಳ್ಳೆಯ ಒಂದು ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಒಳ್ಳೆಯ ಒಂದು ಜನ ಮೆಚ್ಚಿದ ಹಾಗೆ ವಿಡಿಯೋಗಳನ್ನ ತಾವು ನೋಡ್ತಾ ಇದ್ರಿ. 1 ನಿಮಿಷ ಬ್ರದರ್, ಆಮೇಲೆ ಮಾತಾಡೋಣ. ಮ್ಯಾಚ್ ಫೈಟ್ ಆಗಿದೆ.
16-15ರಲ್ಲಿ ಪಂದ್ಯ. ಗದಗ್ ತಂಡದ ಪರವಾಗಿ 1 ಅಂಕದ ಮುನ್ನಡೆ. 15-16. ಗದಗ್ ತಂಡದ ಪರವಾಗಿ 15-16ರಲ್ಲಿ ಪಂದ್ಯ. ಕೇವಲ 1 ಅಂಕದ ಅಂತರದಲ್ಲಿ. ಅದೀಗ ಮತ್ತೊಮ್ಮೆ ನಂದೀಶ್ ದಾಳಿಯಲ್ಲಿ ಬೋನಸ್ನ ಪ್ರಯತ್ನಗಳು ಆಗ್ತಾ ಇದೆ. ತೀರ್ಪುಗಾರರ ತೀರ್ಮಾನಕ್ಕೆ ಕಾಯಬೇಕಾಗುತ್ತೆ. ICC ವರ್ಲ್ಡ್ ಕಪ್ ನಲ್ಲಿ ಬಹುತೇಕ ಭಾರತ ತಂಡ ಜಯವನ್ನ ಕೂಡ ಪಡೆದುಕೊಳ್ತಾ ಬರ್ತಾ ಇರುವಂತದ್ದು. ಎಲ್ಲರೂ ಕೂಡ ಖುಷಿಯಾಗಿ ಕೂಡ ಸ್ಕೋರ್ 14-14. 16 ಕೊನೆ ನಿಮಿಷ. 16 ನೋಡಿ ಸ್ವಲ್ಪ ಅನಿಲ್ ಸ್ವಲ್ಪ ಆ ಕಡೆ. ಪಂದ್ಯ ಬಹಳಷ್ಟು ರೋಚಕವಾಗಿ ತಿರುವನ್ನು ಕಂಡುಕೊಳ್ತಾ ಇದೆ. 16-16ರಲ್ಲಿ ಪಂದ್ಯ ಇದಾಗಿದೆ. ಬಹುಶಃ ಎಲ್ಲ ಟೈ ಆಗುವ ಒಂದು ಸಾಧ್ಯತೆ ಕೂಡ ಇಲ್ಲಿ ನಾವು ನೋಡ್ತಾ ಇದ್ದೀವಿ. 2 ತಂಡಗಳು ಬಲಿಷ್ಠವಾಗಿ ಪಂದ್ಯವನ್ನು ಹಾಡ್ತಾ ಈ ಒಂದು ಟೂರ್ನಿಯಲ್ಲಿ ಟೈ ಆಗುವ ಎಲ್ಲ ಸಾಧ್ಯತೆಯಲ್ಲಿ ಕಂಡು ಬರ್ತಾ ಇರುವಂತದ್ದು. ಟೈ ಆದ್ರೆ ಕಬಡ್ಡಿಯ ನಿಯಮ 5 ರೈಡ್ ಅನ್ನ ಕೂಡ ತಮಗೆ ಸಿಗುತ್ತೆ 2 ತಂಡಗಳಿಗೆ. ಈ ಒಂದು ನಿಯಮವನ್ನ ಅನುಸರಿಸಬೇಕಾಗುತ್ತೆ ಎಲ್ಲ ಆಟಗಾರರು ಕೂಡ. ಕಬಡ್ಡಿಯಲ್ಲಿ ಹ್ಯಾಮರ ಆಗಿಲ್ಲ, ಕಬಡ್ಡಿಯಲ್ಲಿ ಮೈ ಮರೆಯುವಾಗ ಹಾಗಿಲ್ಲ. ಮೈ ಮರೆತ್ರೆ ಸೋಲು ಕಟ್ಟಿಟ್ಟ ಬುದ್ಧಿ ಆಗಿರುತ್ತೆ. ಹಾಗಾಗಿ ಸಂಪೂರ್ಣವಾಗಿ ಸಮಯದ ಕಡೆ ಗಮನವನ್ನು ಹರಿಸ್ತಾ ಬಹುಶಃ ಅಂಪೈರ್ ವಿಜಿಲ್ ಆಗಿತ್ತು. ಇದು ಟೈ ಮ್ಯಾಚ್ ಆಗಿದೆ, ಡ್ರಾ ಆಗಿದೆ. 16-16ರಲ್ಲಿ ಪಂದ್ಯ ಡ್ರಾ ಆಗಿದೆ. ಇದು ಮುಂದಿನ ಹಂತಕ್ಕೆ ಹೋಗಿರುವಂಥದ್ದು. ಈ ಒಂದು ಕುಪ್ಪೂರು ಕಬಡ್ಡಿ ಉತ್ಸವದಲ್ಲಿ ಪ್ರಥಮ ಬಾರಿ ಟೈ ಆಗಿರುವಂಥದ್ದು.
ಎರಡನೇ ದಾಳಿಯಲ್ಲಿ ಸಾಗರ್ ಗದಗ್ ತಂಡದ ಪರವಾಗಿ 2-1. ಗದಗ್ ತಂಡದ ಪರವಾಗಿ 2-1. ಇದರೊಂದಿಗೆ ಆಂಕಲ್ ಹೋಲ್ಡ್ನ ಪ್ರಯತ್ನ, ಆದರೆ ಒಂದು ಅಂಕದ ಸೇರ್ಪಡೆ. ಜ್ಯೋತಿ ಬಾಪಲೆ ತಂಡದ ಪರವಾಗಿ ಎರಡನೇ ದಾಳಿಯಲ್ಲಿ ನಂದೀಶ್ 3-1 ಪಂದ್ಯ. ಇದರೊಂದಿಗೆ ಮತ್ತೊಂದು ಅಂಕದ ಸೇರ್ಪಡೆ ಕೂಡ ಆಗ್ತಾ ಇದೆ. ಮೂರನೇ ದಾಳಿಯಲ್ಲಿ 3-2 ಪಂದ್ಯ. ಮೂರನೇ ದಾಳಿ ಗದಗ್ ತಂಡದ ಪರವಾಗಿ. ಮತ್ತೊಂದು ಅಂಕದ ಸೇರ್ಪಡೆದೊಂದಿಗೆ 4-2. 4-2 ಪಂದ್ಯ. ಮತ್ತೊಂದು ಅಂಕದ ಸೇರ್ಪಡೆದೊಂದಿಗೆ ಒಂದ್ಸರಿ ಜೋರಾಗಿ ಚಪ್ಪಾಳೆ ಹೊಡೀರಿ ಎಲ್ಲ. ಯಾಕೆ ಅಂತ ಗೊತ್ತಿರ್ಬೋದು ಎಲ್ಲರಿಗೂ. ಯಾಕೆ ಜೋರಾಗಿ ಬರ್ಬೇಕು, ಇನ್ನು ಜೋರಾಗಿ. ಇಂಡಿಯಾ ಗೆದ್ದಿದೆ, ಅದಕ್ಕೆ ಇದೀಗ ಅದ್ಭುತವಾದ ಹಿಡಿತ. ಕಾರ್ನರ್ ಭಾಗದಲ್ಲಿ ಟ್ಯಾಕಲ್ನ ಯಶಸ್ಸು ಕೂಡ ಆಗ್ತಾ ಇದೆ. ನಾಲ್ಕು ಸಮ. 4ನೇ ದಾಳಿಯಲ್ಲಿ ಪ್ರಹ್ಲಾದ್ 4-4 ಸಮ. ಬಹುಶಃ ಗೋಲ್ಡನ್ ರೈಡ್ಗೆ ಹೋಗುವ ಸಾಧ್ಯತೆ ಕೂಡ ಈ ಒಂದು ಪಂದ್ಯ ಕಾಣ್ತಾ ಇದೆ. ಅದ್ಭುತವಾದ ಒಂದು ಅಂಕವನ್ನು ಪ್ರಹ್ಲಾದ್ ತಮ್ಮ ತಂಡಕ್ಕೆ ಸೇರ್ಪಡಿಸಿದೆ. ಐದು 4 ಜ್ಯೋತಿ ಬಾಪುಲೆ ತಂಡದ ಪರವಾಗಿ. 5ನೇ ದಾಳಿ ಗದಗ್ ತಂಡಕ್ಕೆ ಕೊನೆಯ ದಾಳಿ. ಇದರೊಂದಿಗೆ ಬೋನಸ್ ಕೂಡ ಕಂಪ್ಲೀಟ್ ಆಗಿರುವಂಥದ್ದು, ಸಂಪೂರ್ಣವಾಗಿ ಬೋನಸ್ ಲೈನ್ ಅನ್ನ ನೀಡಿರುವಂಥದ್ದು. ಇದರೊಂದಿಗೆ ನಿಜವಾಗ್ಲೂ ಕೂಡ ಪ್ರೇಕ್ಷಕರು ಬಹಳಷ್ಟು ಖುಷಿಯನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. 5-5 ಸಮ. ಕೊನೆಯ ದಾಳಿ 5-5 ಸಮ. ಅಂಕವನ್ನ ತಂದ್ರೆ ಜಯವನ್ನ ಪಡೆದುಕೊಳ್ಳೋದು ಜ್ಯೋತಿ ಬಾಪುಲೆ. ಅದೇ ನೋಡಿ ಕೈ ಚೆಂಡುವಂಥದ್ದು. ಕೊನೆಯ ದಾಳಿಯಲ್ಲಿ ಪಂದ್ಯ ಮುಕ್ತಾಯವಾಗಿದೆ. 1 ಅಂಕದ ಅಂತರದಲ್ಲಿ ಜ್ಯೋತಿ ಬಾಪುಲೆ ತನ್ನ ಜಯವನ್ನು ಪಡೆದುಕೊಂಡಿರುವಂಥದ್ದು. ಟೈಯಲ್ಲಿ ಜಯವನ್ನು ಪಡೆದುಕೊಂಡಿದೆ. ಎರಡು ತಂಡಗಳು ಕೂಡ